ಮುಂದಿನ 5 ವರ್ಷ ಪೂರ್ಣ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಅಲ್ಲಿಗೆ ಶಾಸನ ಮುಗಿದೋಯ್ತು, ಬದಲಾವಣೆ ಇಲ್ಲ, ಈ ಥರದ ಸನ್ನಿವೇಶಗಳೇನಿಲ್ಲ. ಹೈಕಮಾಂಡ್ ಈ ವಿಷಯದಲ್ಲಿ ತುಟಿಕ್ ಪಿಟಿಕ್ ಅಂತಿಲ್ಲ. ಹೈಕಮಾಂಡ್ ಮೌನವಾಗಿದೆ, ಹೈಕಮಾಂಡ್ ತಾಳ್ಮೆಯಲ್ಲಿದೆ. ಹೈಕಮಾಂಡ್ ಮೀನ್ಸ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಏನು ಕತೆ ಅಂದರೆ ಒಂದು ಅಂಶಗಳನ್ನ ಹೇಳ್ತಾ ಇದ್ದಾರೆ. ಬಿಹಾರ ಚುನಾವಣೆ ಇದೆ, ಆ ಚುನಾವಣೆಯ ಕಾರಣಕ್ಕೆ ಹೈಕಮಾಂಡ್ ಸೈಲೆಂಟ್ ಆಗಿದೆ ಅಂತ. ಅದಕ್ಕಿಂತ ಹೆಚ್ಚಾಗಿ 2028ರ ವಿಧಾನಸಭೆ ಚುನಾವಣೆ ನಂತರ 2029ರ ಲೋಕಸಭಾ ಚುನಾವಣೆ, ನರೇಂದ್ರ ಮೋದಿ ಅವರು ಸಾರಥ್ಯ ವಹಿಸಿದ ಚುನಾವಣೆ 2029. 2029ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನಂಬರ್ ಜಾಸ್ತಿ ಮಾಡ್ಕೋಬೇಕು, ರಾಹುಲ್ ಗಾಂಧಿಯೋ ಪ್ರಿಯಾಂಕಾ ಗಾಂಧಿಯೋ ಪ್ರಧಾನಮಂತ್ರಿಯ ಸೀಟಿನ ಕಡೆ ಧಾವಿಸಬೇಕು, ಹೋಗಬೇಕು, ತಲುಪಬೇಕು ಅಂತಂದರೆ ಕರ್ನಾಟಕ ಕಾಂಗ್ರೆಸ್ನ ಪಾತ್ರ ಭಾಳ ಇದೆ. ಕರ್ನಾಟಕ ಕಾಂಗ್ರೆಸ್ ಒಂದು ರೀತಿ ಎರಡನೇ ಹೈಕಮಾಂಡ್ ಇದ್ದಂಗೆ ಕಾಂಗ್ರೆಸ್ಗೆ. ಕಾಸು ಕೊಡೋದ್ರಿಂದ ಹಿಡಿದು ಎಲ್ಲ ವಿಷಯದಲ್ಲೂ ದೇಶದ ಬೇರೆ ಬೇರೆ ಚುನಾವಣೆಗೆ ಫಂಡ್ ಮಾಡಿದಂಥ ಖ್ಯಾತಿ, ಕುಖ್ಯಾತಿ, ವಿಖ್ಯಾತಿ ನ್ಯಾಷನಲ್ ಪಾರ್ಟಿಗಳಿಗೆ ಒಂದು ರೀತಿ ಇದು ಖಜಾನೆ ಆಗಿದೆ, ಗೊತ್ತಿರೋ ವಿಷಯ. ಸೊ ಈಗ ಮತ್ತೆ ನಾನು ಈ ವಿಷಯಕ್ಕೆ ಬರ್ತೀನಿ. ಏನು ಕತೆ, ಯಾಕೆ ಹೈಕಮಾಂಡ್ ಈಗ ಸುಮ್ಮನಿರ್ಬೋದು, ಏನಾಗ್ಬೋದು ಅಂತ ಒಂದಷ್ಟು ಕಂಟೆಂಟ್ ಇದೆ. 2025ಕ್ಕೆ ಸಿಎಂ ಬದಲಾವಣೆ ಆಗೋದು ಅನುಮಾನ ಅನ್ನೋದು ಒಂದು ವರ್ಷನ್. ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ರು, ನೋ ರಿಯಾಕ್ಷನ್ ಹೈಕಮಾಂಡ್. ಯಾಕೆ ಅನ್ನೋ ಪ್ರಶ್ನೆ. ಸಿಎಂ ಬದಲಾವಣೆ ಕೂಗಿಗೆ ಸೈಲೆಂಟ್ ಆದ ಹೈಕಮಾಂಡ್, ಏನು ರಿಯಾಕ್ಟ್ ಮಾಡ್ತಾ ಇಲ್ಲ. ಮತ್ತು ಸಿಎಂ DCM ಇಬ್ಬರೂ ಕೂಡ ರಾಹುಲ್ ಗಾಂಧಿ ಭೇಟಿಯಾಗಿಲ್ಲ. ಸದ್ಯ ಬಿಹಾರ ಚುನಾವಣೆ ಕಡೆ ರಾಹುಲ್ ಗಾಂಧಿ ಚಿತ್ತ. ಏನು ಬಿಹಾರದಲ್ಲಿ ಕಾಂಗ್ರೆಸ್ ಏನು ವೈಯಕ್ತಿಕವಾಗಿ ಅಧಿಕಾರಕ್ಕೆ ಬರಲ್ಲ, ಅದರ ಮೈತ್ರಿಕೂಟ RJD, ಕಮ್ಯುನಿಸ್ಟ್ ಪಾರ್ಟಿ ಇವರೆಲ್ಲ ಸೇರಿಕೊಂಡು ಚುನಾವಣೆ ಮಾಡಬೇಕಾಗತ್ತೆ. ರಾಹುಲ್ ಗಾಂಧಿ ಕ್ಲಿಯರ್ ಮೆಸೇಜ್ ಬಳಿಕವೇ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ. ನಾಯಕತ್ವ ಬದಲಾವಣೆ ಮಾಡಿದರೆ ನೆಗೆಟಿವ್ ಇಮೇಜ್ ಆಗುತ್ತೆ, ಸಿದ್ದು ಬಳಸಿಕೊಂಡು ಚುನಾವಣೆ ಫೇಸ್ ಮಾಡಬೇಕೆಂದು ಸ್ಟ್ರಾಟಜಿ ಮಾಡಿದ್ದಾರೆ ಅಂತ ಒಬ್ಬರು ಹೇಳೋದು ಸಿದ್ದರಾಮಯ್ಯ ಕಡೆ. OBC ಪ್ರಬಲ ನಾಯಕನನ್ನೇ ಕೆಳಗಿಳಿಸಿದ್ದಾರೆ ಅನ್ನುವ ಸಂದೇಶ ರವಾನೆ ಆಗುತ್ತೆ. ಸಿದ್ದರಾಮಯ್ಯ ಕೆಳಗಿಳಿಸಲು ಯಾವುದೇ ಕಾರಣವಿಲ್ಲ, ಯಾವುದೇ ಭ್ರಷ್ಟಾಚಾರ ಇಲ್ಲ, ಶಾಸಕರ ವಿರೋಧ ಇಲ್ಲ ಅಂತ ಒಂದು ಅಂಶಗಳನ್ನ ಸಿದ್ದರಾಮಯ್ಯ ಟೀಮ್ ಮುಂದಿಡ್ತಾ ಇದೆ. ಸಿದ್ದರಾಮಯ್ಯಗೆ 77 ವರ್ಷ ವಯಸ್ಸಿನ ಅಡ್ಡಿ ಕೂಡ ಇಲ್ಲ, ಹೀಗಾಗಿ ನಾಯಕತ್ವ ಬದಲಾವಣೆ ಉದ್ದೇಶ ಹೈಕಮಾಂಡ್ಗಿಲ್ಲ ಅಂತ ಸಿದ್ದರಾಮಯ್ಯ ಟೀಮ್ ಹೇಳ್ತಿದೆ. 2029ರ ಲೋಕಸಭಾ ದೃಷ್ಟಿಯಿಂದ ರಾಜ್ಯದಲ್ಲಿ DK ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅನ್ನೋದು DK ಶಿವಕುಮಾರ್ ಟೀಮ್ನ ವಾದ, ಮತ್ತು ಹೈಕಮಾಂಡಲ್ಲಿ ಮತ್ತೊಂದು ಟೀಮ್ನ ವಾದ. DK ಶಿವಕುಮಾರ್ ಶಕ್ತಿ ಏನು ಎತ್ತ ಅಂತ ಹೈಕಮಾಂಡ್ಗೂ ಅರಿವಿದೆ. ಸಿದ್ದರಾಮಯ್ಯನವರು ಬೇರೆ ರಾಜ್ಯದಲ್ಲಿ ವೋಟ್ ತಂದು ಕೊಡ್ತಾರೆ ಅನ್ನೋದೇ ದೊಡ್ಡ ವಿಚಿತ್ರ, ಸಿದ್ದರಾಮಯ್ಯ ಟೀಮ್ನ ವಾದ. ಆದರೆ ಬೇರೆ ರಾಜ್ಯದಲ್ಲಿ ತನ್ನ ತೋಳುಬಲ, ಹಣಬಲದಿಂದ ರಾಜಕಾರಣ ಮಾಡೋ ಕೆಪಾಸಿಟಿ DK ಶಿವಕುಮಾರ್ಗಿದೆ. ಆದರೆ ಸಿದ್ದರಾಮಯ್ಯನವರು ಬೇರೆ ರಾಜ್ಯದಲ್ಲಿ ತಂತ್ರಗಾರಿಕೆ ಮಾಡಿ ಅಲ್ಲಿ ಸರ್ಕಾರಗಳನ್ನ ತರ್ತಾರೆ, ಅದು ಇಂಪ್ಯಾಕ್ಟ್ ಆಗ್ತಾರೆ ಅನ್ನೋ ವಾದವೇ ಒಂದು ರೀತಿಯ ವಿಚಿತ್ರ. ಬಟ್ ಬಿಹಾರ ಎಲೆಕ್ಷನ್ಗೂ ಬಿಫೋರ್ ಆ ಥರ ಚೇಂಜಸ್ ಮಾಡಿದ್ರೆ ಏನೋ ಗಲಾಟೆ ಗದ್ದಲ ಆಗುತ್ತೆ, ಏನೂ ಆಗಲ್ಲ. ಆದರೆ ನವೆಂಬರ್ 15ನೇ ತಾರೀಕು ಮುಖ್ಯಮಂತ್ರಿ ಆಗಬೇಕು, ಆ ಟೈಮ್ಗೆ ಅನ್ನೋದು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಉದ್ದೇಶ, ಗುರಿ. ಹೈಕಮಾಂಡ್ ಬಗ್ಗೆ ನಂಬಿಕೆ ಇಟ್ಟಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ದೀಕ್ಷೆ ಬಗ್ಗೆ ಮಾತನಾಡ್ತಿದ್ದಾರೆ, ಹೀಗಾಗಿ ಮೌನವಾಗಿದ್ದಾರೆ. ಯಾವಾಗಲೂ ಹೇಳ್ತಿರ್ತೀನಿ, ಈಗ ಸಿದ್ದರಾಮಯ್ಯನವ್ರ ಬ್ಯಾಟಿಂಗ್ ಟೈಮು, DK ಶಿವಕುಮಾರ್ ಫೀಲ್ಡಿಂಗ್ ಟೈಮು. ಒನ್ ಡೇ ಮ್ಯಾಚ್ ಆದರೆ 50 ಓವರ್ ಮುಗಿದ ಮೇಲೆ ಬ್ಯಾಟಿಂಗ್ ಚೇಂಜ್ ಆಗುತ್ತಲ್ಲ, 2020 ಆದಮೇಲೆ 20 ಓವರ್ ಮುಗಿದ ಮೇಲೆ ಇವರು ಬ್ಯಾಟಿಂಗ್ ಸಿಗುತ್ತಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯನವ್ರ ಬ್ಯಾಟಿಂಗ್ ಅವಧಿ ಇದು. ಓವರ್ ಮುಗಿದ ಮೇಲೆ DK ಶಿವಕುಮಾರ್ ಹೋಗಿ ಬ್ಯಾಟಿಂಗ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆ ಅವಕಾಶಕ್ಕೆ ಕಾಯ್ತಿದ್ದಾರೆ. ಈಗ ಎಷ್ಟಾರ ಹೊಡೀಲಿ, ಚೆಸ್ಲಿ 6 ಬಾಲ್ಗೆ 6 ಸಿಕ್ಸ್ ಹೊಡೀಲಿ. ಸೊ ಹಾಗಾಗಿ ನನ್ನ ಬ್ಯಾಟಿಂಗ್ ಬಂದ ನಾನು ಬ್ಯಾಟಿಂಗ್ ಮಾಡೋಣ ಅಂತ DK ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಅಂತ. ಸಿದ್ದರಾಮಯ್ಯ ಟೀಮ್ ಬಿಹಾರ ಎಲೆಕ್ಷನ್ನು ಹಿಂದುಳಿದ ವರ್ಗದ ನಾಯಕನನ್ನು ಇಳಿಸ್ಬಿಟ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಸಿದ್ದರಾಮಯ್ಯ ಟೀಮ್ನ ವಾದ ಒಪ್ಪುವಂಥದ್ದಾ? ಅಂದರೆ ಈಗಲೇ ರಾಜ್ಯದಲ್ಲಿ ಚುನಾವಣೆ ನಡೆದರೆ ಕಾಂಗ್ರೆಸ್ಗೆ ನಂಬರ್ ವಾಪಸ್ ಮತ್ತೆ ಬರಲ್ಲ ಅಂತ ಗೊತ್ತೆಲ್ಲರಿಗೂ. ಸಿದ್ದರಾಮಯ್ಯನವರು ಮತವನ್ನು ಮತ್ತೆ ಕಾಂಗ್ರೆಸ್ ಬಟ್ಟಿಗೆ ತಂದು ಕೊಡ್ತಾರಾ ಅಂದರೆ 2013ರಿಂದ 18 ಒಳ್ಳೆ ಆಡಳಿತ ಕೊಟ್ಟಾಗಲೇ 18 ಆ ನಂಬರ್ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಆಗ BJPಯವರು, ದಳದವರು, ಸಿದ್ದರಾಮಯ್ಯ ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರ ವಿರೋಧಿ ಅಂತ ಫೋಕಸ್ ಮಾಡೋರು ಹಂಗೆ ಓಟ್ ಹಾಕ್ಬಿಟ್ಟು ಅಂತ ಕೆಲವರು ಹೇಳ್ತಾರೆ. ಆದರೆ ಈಗ ಸಿದ್ದರಾಮಯ್ಯನವರ ಸರ್ಕಾರದ ಇಮೇಜ್ ಅದಕ್ಕಿಂತ ಕೆಟ್ಟದಾಗಿದೆ ಅನ್ನೋ ರಿಪೋರ್ಟನ್ನು ಕಾಂಗ್ರೆಸ್ಸಿಗರು ಹೇಳ್ತಾರೆ. ಕಾಂಗ್ರೆಸ್ಸರು ಅನುದಾನ ಸಿಗ್ತಾ ಇಲ್ಲ, ನಾವೇ ಕಮಿಷನ್ ಕೊಡಬೇಕು ಅನ್ನೋ ಬಂಡಲ್ ಆರೋಪಗಳು, ದೊಡ್ಡ ದೊಡ್ಡ ಬಂಡಲ್ ಆರೋಪಗಳಿದೆ. ಸೊ ಹಾಗಾಗಿ
ಸಿದ್ದರಾಮಯ್ಯನವ್ರನ್ನ ಈಗ ಬದಲಾವಣೆ ಮಾಡೋದೇ ಇಲ್ಲ ಅಂತೇನಿಲ್ಲ, ಬದಲಾವಣೆ ಮಾಡ್ತಾರೆ, ಅದು ಬಿಹಾರ ಎಲೆಕ್ಷನ್ ನಂತರ ಅಂತ ಒಂದಷ್ಟು ಜನ ಹೇಳ್ತಾರೆ. ಸೊ ಹಾಗಾಗಿ 136 ನಂಬರ್ ಬಂದರೂ ಕೂಡ ಕಾಂಗ್ರೆಸ್ ಸರ್ಕಾರ ಸ್ಥಿರ ಸರ್ಕಾರ ಕೊಡಲಿಕ್ಕೆ ಸಮಸ್ಯೆ ಆಗ್ತಿದೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದಷ್ಟು ಮುಜುಗರ ಇದೆ. ಯಾಕೆಂದರೆ ಇದೊಂದು ರೀತಿಯ ಕಾಂಗ್ರೆಸ್ಗೆ ಖಜಾನೆ, ಒಂಥರ ಗಟ್ಟಿ ರಾಜ್ಯ ಕರ್ನಾಟಕ. ಹೀಗಾಗಿ ಇದನ್ನು ಸುಲಭವಾಗಿ ಕಳೆದುಕೊಳ್ಳುವ ಲೆಕ್ಕಾಚಾರದಲ್ಲಿ ಅವರಿಲ್ಲ. BJPಗರು ಅವರ ರಾಷ್ಟ್ರಾಧ್ಯಕ್ಷ ನೇಮಕ ಮಾಡೋಕ್ಕೆ ಆಗಲಿಲ್ಲ, ರಾಜ್ಯಾಧ್ಯಕ್ಷ ನೇಮಕ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅವ್ರು ಇದೇನೋ ಬೆಳೆಸಿ ಇನ್ನೊಂದೇನೋ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು. ಸೊ ಹಾಗಾಗಿ DK ಶಿವಕುಮಾರ್ ಕೂಡ ಕಾಯ್ದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಸಿದ್ದರಾಮಯ್ಯ ಎಷ್ಟು ಸಾಧ್ಯನೋ ಕಡೆ ಲಾಸ್ಟ್ ಓವರ್ಗಳ ಬಾರ್ಸನ್ನ ಅಂತ ಹೊಡಿತಾ ಇದ್ದಾರೆ ಅಷ್ಟೇ. ಸೊ ಹಾಗಾಗಿ ಇದು 2020 ಮ್ಯಾಚು ಸಿದ್ದರಾಮಯ್ಯ ಟೀಮ್ ಓವರ್ಗಳು ಮುಗಿತಿದೆ ಅನ್ನೋದು ಕೆಲವರ ಮಾತು. DK ಶಿವಕುಮಾರ್ ನನ್ನ ಬ್ಯಾಟಿಂಗ್ ಬಂದಾಗ ನಾನು ಪರ್ಫಾರ್ಮ್ ಮಾಡ್ತೀನಿ, ಶೋ ಮಾಡ್ತೀನಿ ಅಂತ ಕೂತಿದ್ದಾರೆ. ಬಟ್ ಆಫ್ಟರ್ ಬಿಹಾರ ಎಲೆಕ್ಷನ್ ವರ್ಷದ ಅಂತ್ಯದ ವೇಳೆಗೆ ಏನಾಗುತ್ತೋ ಬಿಡುತ್ತೋ, ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಆಗುತ್ತೋ ಬಿಡುತ್ತೋ, ಸಂಕ್ರಾಂತಿಗಂತೂ ಸಂಕ್ರಾಂತಿ ರಾಜಕೀಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗುತ್ತೆ. ನವೆಂಬರ್ 15ನೇ ತಾರೀಕಿಂದ ಸಂಕ್ರಾಂತಿ 15ನೇ ತಾರೀಕು, ಜನವರಿ 15ನೇ ತಾರೀಕು ವೇಳೆಗೆ ರಾಜಕಾರಣದ ದಿಕ್ಕು ದೆಸೆ ಬದಲಾಗುತ್ತೆ. ನೋ ಡೌಟ್. ತಾವೇನು ಹೇಳ್ತೀರಿ, ಬಿಹಾರ ಆದಮೇಲೆ ಯಾರು ಬದಲಾಗುತ್ತಾ? ಏನು ಕತೆ? ಸಿದ್ದರಾಮಯ್ಯನವರು ಸುಲಭವಾಗಿ ಬಿಟ್ಕೊಡ್ತಾರಾ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.